ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರಿ ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ರೈಲ್ವೆ ಎಕ್ಸಾಮ್ಸ್ ಇರ್ಬೋದು, SSC ನಲ್ಲಿರ್ಬೋದು, ಮತ್ತು ಬ್ಯಾಂಕ್ ಎಕ್ಸಾಮ್ಸ್ ಇರ್ಬೋದು, PGT ಎಕ್ಸಾಮ್ಸು, ಹೈಸ್ಕೂಲ್ ಟೀಚರ್ ಪೋಸ್ಟ್ ಎಕ್ಸಾಮ್ಸ್, ಈ ಥರದ್ದು ಎಲ್ಲ ಎಕ್ಸಾಮಲ್ಲೂ ಕೇಳೋ ಅಂಥ ಒಂದು ಕ್ವಶನ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ವಿ. ಅದು ಯಾವುದಂದರೆ ಮಿಸ್ಸಿಂಗ್ ನಂಬರ್ ಟ್ರಿಕ್ಸ್ ಅಂತೇಳಿ ಒಂದು ಕ್ವಶನ್ ಬರೋ ಅಂಥ ಚಾನ್ಸಸ್ ತುಂಬ ಇರ್ತದೆ. ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಮೂರು ಚಿತ್ರ ಕೊಟ್ಟಿದ್ದಾರೆ. 3 ಚಿತ್ರದಲ್ಲಿ 2 ಚಿತ್ರನ ಅಬ್ಸರ್ವ್ ಮಾಡಿ 3ನೇ ಚಿತ್ರದಲ್ಲಿರೋ ಅಂಥ ಕ್ವಶನ್ ಮಾರ್ಕಿಗೆ ನಾವು ಫಿಲ್ ಮಾಡಬೇಕಾಗುತ್ತೆ. ಮೊದಲನೇ ಚಿತ್ರನ ಅಬ್ಸರ್ವ್ ಮಾಡಿ. 5 × 2 10, 10 × 3 30, 30 × 1 30 + 1 ಆ್ಯಡ್ ಮಾಡಬೇಕು. ಅಂದರೆ ಸುತ್ತ ಇರೋ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ 1 ಆ್ಯಡ್ ಮಾಡಿದ್ರೆ ಮಧ್ಯದ ನಂಬರ್ ಬರುತ್ತೆ. ಅದೇ ರೀತಿ ಎರಡನೇ ಚಿತ್ರ ನೋಡಿ. 3 × 2 6, 6 × 4 24, 24 × 6 144, 1 ಆ್ಯಡ್ ಮಾಡಿದ್ರೆ ಸೆಂಟರ್ ನಂಬರ್ ಬರುತ್ತೆ. ಈ ಎರಡೂ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಚಿತ್ರದಲ್ಲಿರೋ ಅಂಥ ಕ್ವಶನ್ ಮಾರ್ಕಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. 5 × 1 5, 5 × 2 10, 10 × 7 70, 1 ಆ್ಯಡ್ ಮಾಡಿದ್ರೆ 71. ಅಂದರೆ ಇಲ್ಲಿ ಈಸಿಯಾಗಿ ನೀವು ಆಪ್ಷನ್ 71ಗೆ ಹಾಕ್ಬೋದು, ಈಸಿ ಇದೆ. ಆಯಿತಾ? ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಇಲ್ಲಿ ಸರ್ಕಲ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಫಸ್ಟ್ 2 ಚಿತ್ರದಲ್ಲಿ ನೋಡಿಕೊಂಡು 3ನೇ ಚಿತ್ರದಲ್ಲಿರೋ ಅಂಥ ಕ್ವಶನ್ ಮಾರ್ಕ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟ್ ಚಿತ್ರದಲ್ಲಿ ನೋಡ್ಕೊಳ್ಳಿ. 18 × 2 36, 36 ಆಯಿತು. ಆ ನಂಬರು ಸಹ ಅದರಲ್ಲಿದೆ. ಅದೇ ರೀತಿ 18 × 5 ಮಾಡಿದ್ರೆ 90 ಬರುತ್ತೆ. ಥರ್ಡ್ ಆನ್ಸರ್ ಸಿಗುತ್ತೆ. ಅಂದರೆ ಸ್ಮಾಲೆಸ್ಟ್ ನಂಬರ್ನ ಒಂದು ಸಲ 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಇನ್ನೊಂದು ಸಲ 5 ಇಂದ ಮಲ್ಟಿಪ್ಲೈ ಮಾಡಿದರೆ ಅಲ್ಲಿ ಆನ್ಸರ್ ಬರ್ತಾ ಇದೆ. ಅದೇ ರೀತಿ ಸೆಕೆಂಡ್ ಫಿಗರಲ್ಲೂ ಅಬ್ಸರ್ವ್ ಮಾಡಿ. 13 × 2 = 26, 13 × 5 = 65. ಅಂದರೆ 1 ಟೈಮ್ 2 ಇಂದ 1 ಟೈಮ್ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ಇಲ್ಲಿ ಸ್ಮಾಲರ್ ನಂಬರ್ ಬಂದು 15, 15 × 2 30. ನಮ್ಗೆ ಆನ್ಸರ್ ಸಿಕ್ಕೋಗ್ತದೆ 30 ಅಂತ. ಚೆಕ್ ಮಾಡೋಣ. 15 × 5 = 75. ಸೇಮ್ ಇವೆರಡು ಚಿತ್ರದ ಕಾನ್ಸೆಪ್ಟು ಇಲ್ಲೂ ಸಹ ವರ್ಕ್ ಆಗ್ತಾ ಇದೆ. ನೀವು ಈಸಿಯಾಗಿ ಆನ್ಸರ್ 30 ಅಂತೇಳಿ ನೀವು ಆನ್ಸರ್ ಮಾರ್ಕ್ನ ಮಾಡ್ಬೋದು. ಇಲ್ಲೂ ಅಷ್ಟೇ ಸೇಮ್ ಸರ್ಕಲ್ ಶೇಪ್ ಇರೋಂಥ ಚಿತ್ರದೇ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ಏನಿದೆ 2 × 3 ಎಷ್ಟಾಯಿತು? 6 ಆಗುತ್ತೆ. ಆ 6ಅಲ್ಲಿ 2ನ ಲೆಸ್ ಮಾಡಿದ್ರೆ ಏನು ಬರುತ್ತೆ? 4. ಅಂದರೆ ರಿಮೈನಿಂಗ್ ಪಾರ್ಟ್ ಸಿಗ್ತಾ ಇದೆ. ಅದೇ ರೀತಿ 1 × 5, 5ಅಲ್ಲಿ 2 ಲೆಸ್ ಮಾಡಿದ್ರೆ 3. ಅದೇ ರೀತಿ 1 × 6, 6 ಬರುತ್ತೆ. 6ಅಲ್ಲಿ 2 ಲೆಸ್ ಮಾಡಿದ್ರೆ 4. ಆಪ್ಷನ್ ಸಿ ನಿಮಗೆ ಆನ್ಸರ್ ಸಿಗ್ತದೆ. ಈಸಿಯಾಗಿ ನೀವು ಅಬ್ಸರ್ವ್ ಮಾಡಬೇಕು. ಫಸ್ಟ್ 2 ಚಿತ್ರ ಅಬ್ಸರ್ವ್ ಮಾಡಿದರೆ ಕರೆಕ್ಟಾಗಿ 2 ಚಿತ್ರದ್ದು ಒಂದೇ ಕಾನ್ಸೆಪ್ಟ್ ಬಂತು ಅಂದರೆ ಥರ್ಡ್ ಚಿತ್ರಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಏನು ಮಾಡಿದ್ದಾರೆ? ಫಸ್ಟ್ 2ನ ಮಲ್ಟಿಪ್ಲೈ ಮಾಡಿ -2 ಮಾಡಿದ್ದಾರೆ 2 ಚಿತ್ರದಲ್ಲಿ. ಅದೇ ಕಾನ್ಸೆಪ್ಟನ್ನ ಇಲ್ಲೂ ಯೂಸ್ ಮಾಡಬೇಕು. 1 × 6 6, 6 - 2 ಅಂದರೆ 4. ಈಸಿಯಾಗಿ ಆಪ್ಷನ್ ಸಿ ಹಾಕ್ಬೋದು. ಇಲ್ಲೂ ಅಷ್ಟೇ ಅದೇ ಥರದ್ದೊಂದು ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? 2 ಸ್ಕ್ವೇರ್ಡ್. ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿ. 2 ಸ್ಕ್ವೇರ್ಡ್ 4, 4 ಸ್ಕ್ವೇರ್ಡ್ 16. ಎರಡು ಆ್ಯಡ್ ಮಾಡಿದ್ರೆ 20 ಬರುತ್ತೆ. ಅಬ್ಸರ್ವ್ ಮಾಡಿ. ಫಸ್ಟ್ ಚಿತ್ರದಲ್ಲಿ 2 ಸ್ಕ್ವೇರ್ಡ್ 4 ಆಗುತ್ತೆ, 4 ಸ್ಕ್ವೇರ್ಡ್ 16 ಆಗುತ್ತೆ. ಎರಡೂ ಆ್ಯಡ್ ಮಾಡಿದ್ರೆ 20 ಬರುತ್ತೆ. ಸೇಮ್ ಕಾನ್ಸೆಪ್ಟು ಸೆಕೆಂಡ್ ಚಿತ್ರದಲ್ಲಿ ವರ್ಕ್ ಆಗುತ್ತೋ ನೋಡೋಣ. 3 ಸ್ಕ್ವೇರ್ಡ್ 9, 9 ಸ್ಕ್ವೇರ್ಡ್ 81, 81 + 9 ಅಂದರೆ 90. ಸೇಮ್ ಕಾನ್ಸೆಪ್ಟ್ 2 ಚಿತ್ರದಲ್ಲಿ ವರ್ಕ್ ಆಗ್ತಾ ಇದೆ. ಅದೇ ಕಾನ್ಸೆಪ್ಟನ್ನ ನೀವು ಇಲ್ಲೂ ಯೂಸ್ ಮಾಡಬೇಕು. 1 ಸ್ಕ್ವೇರ್ಡ್ ಅಂದರೆ 1, 5 ಸ್ಕ್ವೇರ್ಡ್ ಅಂದರೆ 25. 1 + 25 ಎಷ್ಟಾಗುತ್ತೆ? 26. ನೀವು ಆಪ್ಷನ್ ಸಿನ ಆನ್ಸರ್ ಈಸಿಯಾಗೆ ಮಾಡ್ಬೋದು. ಅದೇ ರೀತಿ ಸೇಮ್ 2 ಚಿತ್ರದ್ದು ತೊಗೊಂಡು ಇನ್ನೊಂದು ಚಿತ್ರದ್ದು ಕಂಡುಹಿಡಿಬೇಕಾಗುತ್ತೆ. ಒಂದೊಂದು ಇದರಲ್ಲೂ ಒಂದೊಂದು ಕಾನ್ಸೆಪ್ಟನ್ನ ಯೂಸ್ ಮಾಡಿರ್ತಾರೆ. ಆಯಿತಾ? ಇಲ್ಲಿ ನೋಡಿ. √9 ಅಂದರೆ 3, √4 ಅಂದರೆ 2. ಆ 2 ನಂಬರ್ನು ಮಲ್ಟಿಪ್ಲೈ ಮಾಡಿದ್ದಾರೆ. 3 × 2 6, ಥರ್ಡ್ ನಂಬರ್ ಬರುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ. √9 ಅಂದರೆ 3, √16 ಅಂತಂದರೆ 4, 4 × 3 12 ಬರುತ್ತೆ. ಅದೇ ರೀತಿ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಮಾಡಬೇಕು. ಏನಾಗುತ್ತೆ? 16 ಸ್ಕ್ವೇರ್ಡ್ 4. ಇಲ್ಲಿ 4ಗೆ ಇನ್ನು 20 ಬರಬೇಕು ಅಂದರೆ ನಾವು ಏನು ಅಪ್ಲೈ ಮಾಡಬೇಕು? √25. √25 ಹಾಕಿದ್ರೆ 4 × 5 ಎಷ್ಟಾಗುತ್ತೆ? 20 ಬರುತ್ತೆ. ಅಂದರೆ ನೀವು ಇಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. 25 ಅಂತ ಹೇಳಿ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ. ಟೇಬಲ್ ಫಾರಮಲ್ಲಿದೆ.
ಅಬ್ಸರ್ವ್ ಮಾಡಬೇಕು. ಈ ಟೇಬಲ್ ಫಾರಮ್ ಪ್ರಾಬ್ಲಮ್ಸ್ ಕೊಟ್ಟಾಗ ಫಸ್ಟು ಹಾರಿಜಾಂಟಲಲ್ಲಿ ಅಬ್ಸರ್ವ್ ಮಾಡಬೇಕು, ಆಮೇಲೆ ವರ್ಟಿಕಲಲ್ಲಿ ಅಬ್ಸರ್ವ್ ಮಾಡಬೇಕು, ಆಮೇಲೆ ಅಡಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಶನ್ನು. ಈ ಥರದ ಕಾನ್ಸೆಪ್ಟಲ್ಲಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಕಾಲಮ್ನ ಅಬ್ಸರ್ವ್ ಮಾಡಿ. 5 + 4 9, 9 × 2 18. ಅಬ್ಸರ್ವ್ ಮಾಡಿ, 5 + 4 9, 9 × 2 18 ಈ ಥರ ಆಗುತ್ತೆ. ಅದೇ ರೀತಿ ಇಲ್ಲಿ 6 + 3 9, 9 × 3 27. ಸೇಮ್ ಕಾನ್ಸೆಪ್ಟ್ನ ಇಲ್ಲೂ ಅಪ್ಲೈ ಮಾಡಿ. 12 + 4 16. ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 96 ಬರುತ್ತೆ ನೋಡ್ಕೊಳ್ಳಿ. ಅಂದರೆ 6ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 96 ಬರುತ್ತೆ. ಅಂದರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ 6 ಅಂತ ಹೇಳಿ ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಅದೇ ಥರ ಟೇಬಲ್ದೇ ಒಂದು ಕ್ವಶನ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 4 × 3 ಇದೆ. 4 ರೋಸ್ ಇದೆ, 3 ಕಾಲಮ್ಸ್ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ರೋಸ್ ಅಬ್ಸರ್ವ್ ಫಸ್ಟ್ ಒಂದು ಸಲ ನೋಡಿ, ಕಾಲಮ್ಸ್ ಒಂದು ಸಲ ನೋಡ್ಬಿಟ್ಟು ಮಾಡಬೇಕಾಗುತ್ತೆ. 2 + 4 + 5 ಎಷ್ಟಾಯಿತು? 11 ಆಯಿತಾ? ಒಂದು ಸಲ ಎಲ್ಲ ಪ್ಲಸ್ ಮಾಡಿದ್ದಾರೆ, ಇನ್ನೊಂದು ಸಲ ಸೇಮ್ ಮಲ್ಟಿಪ್ಲೈ ಮಾಡಿದ್ದಾರೆ. 2 + 4 2 × 4 × 5 40. 11 + 40 51. ಒಂದು ಸಲ 3 ನಂಬರ್ನು ಆ್ಯಡ್ ಮಾಡಿದ್ದಾರೆ, ಒಂದು ಸಲ 3 ನಂಬರ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ 51 ಬರ್ತಾ ಇದೆ. ಸೇಮ್ ಸೆಕೆಂಡ್ ಕಾಲಮಲ್ಲೂ ಚೆಕ್ ಮಾಡೋಣ. 2 + 5 + 6 13 ಆಯಿತು. 2 × 5 × 6 ಅಂದರೆ 60. 13 + 60 ಅಂದರೆ 73. ನೀವು ಈಸಿಯಾಗಿ ಹಾಕ್ಬೋದು. ಅದೇ ರೀತಿ ಇಲ್ಲೂ ಅದೇ ಕಾನ್ಸೆಪ್ಟ್ನೇ ಅಪ್ಲೈ ಮಾಡಿ. 5 + 9 + 1 15 ಆಗುತ್ತೆ. ಪ್ಲಸ್ 5 × 9 × 1 ಅಂದರೆ 45. 15 + 45 ಅಂದರೆ 60. ನೀವು ಈಸಿಯಾಗೆ ಆನ್ಸರ್ನ ಹಾಕ್ಬೋದು 60 ಅಂತೇಳಿ. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ಮು 3 × 3 ಟೇಬಲ್ದು. ಇಲ್ಲಿ ನೋಡ್ಕೊಳ್ಳಿ ಕ್ಲೀನಾಗೆ. 1 2 5 1 2 5 ಅಂತ ಏನಿದೆ ಅಂದರೆ 5 ಕ್ಯೂಬ್. 5 ಕ್ಯೂಬಲ್ಲಿ ಬರೋ ಅಂಥ ನಂಬರ್ಸ್ ಇದೆ 1 2 5. ಸೆಕೆಂಡ್ ಒನ್ ನೋಡಿ, 6 ಕ್ಯೂಬಲ್ಲಿ ಬರೋ ಅಂಥ ನಂಬರ್ಸ್ ಇದೆ 2 1 6. ಅದೇ ರೀತಿ 7 ಕ್ಯೂಬಲ್ಲಿ ಬರೋ ಕ್ಯೂಬ್ ಮಾಡಿದಾಗ ಏನು ಬರುತ್ತೆ? 343. ಅಂದರೆ ಈ ಕ್ವಶನ್ ಮಾರ್ಕಿಗೆ ನೀವು ಈಸಿಯಾಗಿ ಹಾಕ್ಬೋದು ಆಪ್ಷನ್ 3. ಅಬ್ಸರ್ವ್ ಮಾಡಿ, ಇನ್ನೊಂದು ಸಲ ಹೇಳ್ತೇನೆ. 1 2 5 ಅಂದರೆ 5 ಕ್ಯೂಬ್. 2 1 6 ಅಂದರೆ 6 ಕ್ಯೂಬ್. 3 4 3 ಅಂದರೆ 7 ಕ್ಯೂಬ್. ಅಂದರೆ ಇಲ್ಲಿ 3 ಬರಬೇಕು. ಆಪ್ಷನ್ ಡಿ ನಿಮಗೆ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 3 × 3 ಟೇಬಲ್ಲೇ ತೊಗೊಂಡಿದ್ದೀನಿ. 8 5 9 ಇದೆ. 8 ಸ್ಕ್ವೇರ್ಡ್ 64 -2 ಸ್ಕ್ವೇರ್ಡ್ ಮಾಡಿ 4 ಮಾಡಿದ್ರೆ ಎಷ್ಟು ಬರುತ್ತೆ? 60. 8 ಸ್ಕ್ವೇರ್ಡ್ -2. ಇಲ್ಲಿ ಹಾರಿಜಾಂಟಲಲ್ಲಿ ಮಾಡಬೇಕಾಗುತ್ತೆ. ಕೆಲವು ಹಿಂದಗಡೆ ಪ್ರಾಬ್ಲಮಲ್ಲಿ ವರ್ಟಿಕಲಲ್ಲಿ ಮಾಡಿದ್ವಿ, ಇಲ್ಲಿ ಹಾರಿಜಾಂಟಲಲ್ಲಿ ಮಾಡಬೇಕಾಗುತ್ತೆ. 8 ಸ್ಕ್ವೇರ್ಡ್ 64 -2 ಸ್ಕ್ವೇರ್ಡ್ 4 ಅಂದರೆ 60 ಬರುತ್ತೆ. ಸೇಮ್ ಕಾನ್ಸೆಪ್ಟ್ನ ಕೆಳಗಡೆ ರೋಗೆ ಅಪ್ಲೈ ಮಾಡಿ. 5 ಸ್ಕ್ವೇರ್ಡ್ 25, 4 ಸ್ಕ್ವೇರ್ಡ್ 16. 25 - 16 ಅಂದರೆ 9. ಅದೇ ರೀತಿ ಅದೇ ಕಾನ್ಸೆಪ್ಟ್ನ ಇಲ್ಲಿ ಕೆಳಗಡೆ ರೋಲ್ಗೆ ಅಪ್ಲೈ ಮಾಡಿ. 9 ಸ್ಕ್ವೇರ್ಡ್ 81 -1 ಸ್ಕ್ವೇರ್ಡ್ ಅಂದರೆ 1. 81 - 1 ಅಂದರೆ 80. ಆಪ್ಷನ್ ಎ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಈ ಚಿತ್ರದಲ್ಲೂ ಅಷ್ಟೇ 3 ಚಿತ್ರ ಇದೆ. 2 ಚಿತ್ರದಲ್ಲಿ ಬರೋವಂಥ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು 3ನೇ ಚಿತ್ರಕ್ಕೆ ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ, ಹೊರಗಡೆ ಇರೋ ನಂಬರ್ಸ್ನೆಲ್ಲ ಅಬ್ಸರ್ವ್ ಮಾಡಿ. 3 ಇದೆ, 4 ಇದೆ, 5 ಇದೆ, 7 ಇದೆ. ಎಲ್ಲ ಸ್ಕ್ವೇರ್ ಮಾಡ್ತೀನಿ. 3 ಸ್ಕ್ವೇರ್ಡು, 4 ಸ್ಕ್ವೇರ್ಡು, 5 ಸ್ಕ್ವೇರ್ಡು, 7 ಸ್ಕ್ವೇರ್ಡ್ ಅಂದರೆ 99. ಅಂದರೆ ಸೆಂಟರ್ ನಂಬರು ಆನ್ಸರ್ ಆಗಿ ಬರುತ್ತೆ. ಅದೇ ಕಾನ್ಸೆಪ್ಟ್ ಇದಕ್ಕೂ ಅಪ್ಲೈ ಮಾಡೋಣ. 2 ಸ್ಕ್ವೇರ್ಡು, 5 ಸ್ಕ್ವೇರ್ಡು, 6 ಸ್ಕ್ವೇರ್ಡು, 7 ಸ್ಕ್ವೇರ್ಡ್ ಅಂದರೆ 114. ಮಧ್ಯದಲ್ಲಿರೋ ಆನ್ಸರ್ ಸಿಗುತ್ತೆ. ಅದೇ ರೀತಿ ಇದಕ್ಕೂ ಈ ಚಿತ್ರದಲ್ಲಿರೋಕ್ಕೂ ಅಪ್ಲೈ ಮಾಡಬೇಕು. 3 ಸ್ಕ್ವೇರ್ಡು, 7 ಸ್ಕ್ವೇರ್ಡು, 5 ಸ್ಕ್ವೇರ್ಡು, 9 ಸ್ಕ್ವೇರ್ಡ್ ಅಂದರೆ 164. ನಿಮಗೆ ಆಪ್ಷನ್ ಬಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಸೇಮ್ ಚಿತ್ರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಏನು ಮಾಡಿದ್ದಾರೆ, ಈ ಹೊರಗಡೆ ನಂಬರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡಿ ಮಧ್ಯದಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಹಿಂದಗಡೆ ಪ್ರಾಬ್ಲಮಲ್ಲಿ ಸ್ಕ್ವೇರ್ಸ್ ಮಾಡಿದರು, ಇಲ್ಲಿ ಹೊರಗಡೆ ನಂಬರೆಲ್ಲ ಮಲ್ಟಿಪ್ಲೈ ಮಾಡಿದ್ದಾರೆ. 2 × 3 × 4 × 1 ಎಷ್ಟಾಗುತ್ತೆ? 24. ಸೆಂಟ್ರಲ್ ಆನ್ಸರ್ ಸಿಗ್ತಾ ಇದೆ. ಅದೇ ರೀತಿ ಸೆಕೆಂಡ್ ಚಿತ್ರದಲ್ಲೂ ಅಬ್ಸರ್ವ್ ಮಾಡಿ. 3 × 4 × 5 × 2 120. ಸೆಂಟರಲ್ಲಿ ಆನ್ಸರ್ ಸಿಗ್ತಾ ಇದೆ. ಸೇಮ್ ಕಾನ್ಸೆಪ್ಟ್ನೇ ಥರ್ಡ್ ಫಿಗರ್ಗೆ ಅಪ್ಲೈ ಮಾಡಿ. 1 × 4 × 2 × 6 ಅಂದರೆ 48. ನೀವು ಆಪ್ಷನ್ ಸಿಗೆ ಆನ್ಸರ್ನ ಟಿಕ್ ಮಾಡ್ಬೋದು. ಅದೇ ರೀತಿ ಟ್ರಯಾಂಗ್ಯುಲರ್ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ. 3 ಟ್ರಯಾಂಗಲ್ ಕೊಟ್ಟಿದ್ದಾರೆ. 2 ಟ್ರಯಾಂಗಲ್ ಕಾನ್ಸೆಪ್ಟ್ನ ಅಬ್ಸರ್ವ್ ಮಾಡಿ ಥರ್ಡ್ ಟ್ರಯಾಂಗಲ್ಗೆ ಆನ್ಸರ್ ಮಾಡಬೇಕು. 5 ಕ್ಯೂಬ್ ಅಂದರೆ 125 + 6 131 ಆಗುತ್ತೆ.
ಅದೇ ರೀತಿ ಸೆಕೆಂಡ್ ಚಿತ್ರ ನೋಡಿ, 7 ಕ್ಯೂಬ್ ಅಂದರೆ 343 ಪ್ಲಸ್ 5 ಆ್ಯಡ್ ಮಾಡಿದ್ರೆ 348. ಸೇಮ್ ಕಾನ್ಸೆಪ್ಟ್ನೇ ಇಲ್ಲೂ ಅಪ್ಲೈ ಮಾಡಿ. 9 ಕ್ಯೂಬ್ ಪ್ಲಸ್ 8 ಮಾಡಿದ್ರೆ 737 ಬರುತ್ತೆ. 737 ಅಂದರೆ ಆಪ್ಷನ್ ಬಿ ಆನ್ಸರ್ ಆಗಿ ಬರುತ್ತೆ. ಈ ಚಿತ್ರದಲ್ಲಿ ನೋಡಿ ಸ್ಟಾರ್ ಟೈಪ್ ಕೊಟ್ಟಿದ್ದಾರೆ. ಹೊರಗಡೆ ಇರೋಂಥ ನಂಬರ್ಸ್ನೆಲ್ಲ ಅಬ್ಸರ್ವ್ ಮಾಡಿ. 9 ಇದೆ, 9 ಸ್ಕ್ವಯರ್ಡ್ ಅಂದರೆ ಎಷ್ಟಾಯಿತು 81. 10 ಲೆಸ್ ಮಾಡಿದ್ರೆ ಆಪೋಸಿಟ್ ನಂಬರ್ ಸಿಗುತ್ತೆ 71. ಅದೇ ರೀತಿ 6 ಸ್ಕ್ವಯರ್ಡ್ ಅಂದರೆ 36. 10 ಲೆಸ್ ಮಾಡಿದ್ರೆ 26 ಆಪೋಸಿಟ್ ನಂಬರ್ ಸಿಗುತ್ತೆ. ಇಲ್ಲಿ 7 ಇದೆ, 7 ಸ್ಕ್ವಯರ್ಡ್ ಮಾಡಿದ್ರೆ 49. 10 ಲೆಸ್ ಮಾಡಿದ್ರೆ 39. ಆಪ್ಷನ್ ಸಿನ ನೀವು ಈಸಿಯಾಗಿ ಆನ್ಸರ್ನ ಹಾಕ್ಬೋದು. ಆಪೋಸಿಟ್ ನಂಬರ್ಸ್ನ ಅಬ್ಸರ್ವ್ ಮಾಡಬೇಕು. 9 ಸ್ಕ್ವಯರ್ಡ್ ಅಂದರೆ 81, 81 ಮೈನಸ್ 10 ಅಂದರೆ 71, 6 ಸ್ಕ್ವಯರ್ಡ್ ಅಂದರೆ 36, 10 ಲೆಸ್ ಮಾಡಿದ್ರೆ 26, 7 ಸ್ಕ್ವಯರ್ಡ್ ಅಂದರೆ 49, 10 ಲೆಸ್ ಮಾಡಿದ್ರೆ 39. ಇಲ್ಲೂ ಅಷ್ಟೇ 3 ಚಿತ್ರ ಕೊಟ್ಟಿದ್ದಾರೆ. 2 ಚಿತ್ರ ಅಬ್ಸರ್ವ್ ಮಾಡಿ, 3ನೇ ಚಿತ್ರದಲ್ಲಿ ಖಾಲಿ ಇರೋ ಜಾಗನ ತುಂಬಬೇಕಾಗ್ತದೆ. ನೋಡಿ 3 ಸ್ಕ್ವಯರ್ಡ್ ಪ್ಲಸ್ 4 ಸ್ಕ್ವಯರ್ಡ್ ಅಂದರೆ ಈಕ್ವಲ್ ಟು ಏನಾಗುತ್ತೆ 5 ಸ್ಕ್ವಯರ್ಡ್ಗೆ ಈಕ್ವಲ್ ಆಗುತ್ತೆ. ಅಂದರೆ ನೀವು ಟ್ರಯಾಂಗ್ಯುಲರ್ ಟ್ರಿಪ್ಲೆಟ್ಸ್ ಅಂತ ಬೇಕಾದ್ರೂ ತಿಳ್ಕೊಬೋದು. ಅದೇ ರೀತಿ 5 ಸ್ಕ್ವಯರ್ಡ್ ಪ್ಲಸ್ 12 ಸ್ಕ್ವಯರ್ಡ್ 25 ಪ್ಲಸ್ 144 169 ಅಂದರೆ 30 ಸ್ಕ್ವಯರ್ಡ್. ಅದೇ ರೀತಿ ಇಲ್ಲೂ ಅಷ್ಟೇ 9 ಸ್ಕ್ವಯರ್ಡ್ ಇಲ್ಲಿ 15 ಸ್ಕ್ವಯರ್ಡ್ಗೆ ಈಕ್ವಲ್ ಆಗಬೇಕು ಅಂದರೆ ಇನ್ನು 144 ಬೇಕು. 144 ಅಂದರೆ 12 ಸ್ಕ್ವಯರ್ಡ್ ಅಂದರೆ 9 ಸ್ಕ್ವಯರ್ಡ್ ಪ್ಲಸ್ 12 ಸ್ಕ್ವಯರ್ಡ್ ಈಕ್ವಲ್ಸ್ 15 ಸ್ಕ್ವಯರ್ಡ್ ಆಗುತ್ತೆ. ಹಾಗಾದರೆ ಆನ್ಸರ್ ನಮ್ಗೆ ಏನು ಬರಬೇಕಾಗ್ತದೆ, ಆಪ್ಷನ್ ಬಿ 12 ಬರಬೇಕಾಗುತ್ತೆ. ಸೇಮ್ ಚಿತ್ರನ ತೊಗೊಂಡಿದ್ದೀವಿ, ಇಲ್ಲಿ ನೋಡ್ಕೊಳ್ಳಿ. 5 ಪ್ಲಸ್ 13 ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಮಾಡಿದ್ದನ್ನು ಡಿವೈಡೆಡ್ ಬೈ 3 ಮಾಡಿದ್ರೆ ಬರುತ್ತೆ. 5 ಪ್ಲಸ್ 13 18, 18 ಬೈ 3 ಅಂದರೆ 6. 34 ಪ್ಲಸ್ 8 42, 42 ಬೈ 3 ಅಂದರೆ 14. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಮಾಡಿ. 8 ಪ್ಲಸ್ 7 15, 15 ಬೈ 3 ಅಂದರೆ ಎಷ್ಟು 5. ಆಪ್ಷನ್ ಸಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಚಿತ್ರ ನೋಡೋಣ. ಸರ್ಕಲ್ ಫಾರಮಲ್ಲಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಆಪೋಸಿಟ್ ನಂಬರ್ಸ್ನ ಅಬ್ಸರ್ವ್ ಮಾಡಬೇಕು. 2 ಇದೆ, 2ಗೆ ಆಪೋಸಿಟ್ ಅಂದರೆ 8 ಅಂದರೆ 2 ಕ್ಯೂಬ್ 8. 3 ಇದೆ, 3ಗೆ ಆಪೋಸಿಟ್ ನಂಬರು 27, 3 ಕ್ಯೂಬ್ 27. 4 ಇದೆ, 4ಗೆ ಆಪೋಸಿಟ್ ನಂಬರ್ ಖಾಲಿ ಇದೆ, ನೀವು ಹುಡುಕ್ಬೇಕಾಗತ್ತೆ. 4 ಕ್ಯೂಬ್ ಅಂದರೆ ಎಷ್ಟಾಗುತ್ತೆ 64. ಆಪ್ಷನ್ ಡಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು 3x3 ಟೇಬಲ್ ತೊಗೊಂಡಿದ್ದೀವಿ. ಇದರಲ್ಲಿ ಅಬ್ಸರ್ವ್ ಮಾಡಬೇಕು. ನೀವು ಹಾರಿಜಾಂಟಲಲ್ಲಿ ಅಬ್ಸರ್ವ್ ಮಾಡಿ, ವರ್ಟಿಕಲಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಹಾರಿಜಾಂಟಲ್ ತೊಗೊತಾ ಇದ್ದೀನಿ. 6 ಇಂಟು 13 ಅಂದರೆ 78 ಮೈನಸ್ 6 ಅಂದರೆ ಫಸ್ಟ್ ನಂಬರ್ನ ಲೆಸ್ ಮಾಡಿದ್ದಾರೆ. 6 ಇಂಟು 13 78. ಫಸ್ಟ್ ನಂಬರ್ 6 ಅದನ್ನು ಲೆಸ್ ಮಾಡಿದ್ರೆ 72 ಬರ್ತಾ ಇದೆ ಆನ್ಸರ್. ಸೇಮ್ ಕಾನ್ಸೆಪ್ಟೇ ಸೆಕೆಂಡ್ ರೋನಲ್ಲಿ ನೋಡೋಣ. 4 ಇಂಟು 7 28. ಫಸ್ಟ್ ನಂಬರ್ 4 ಲೆಸ್ ಮಾಡಿದ್ರೆ 28ಅಲ್ಲಿ 4 ಹೋದರೆ 24. ಕಾನ್ಸೆಪ್ಟ್ ವರ್ಕೌಟ್ ಆಗ್ತಾ ಇದೆ. ಅದೇ ಕಾನ್ಸೆಪ್ಟನ್ನ ಥರ್ಡ್ ರೋನಲ್ಲೂ ಮಾಡಬೇಕು. 9 ಇಂಟು 11 99. ಫಸ್ಟ್ ನಂಬರ್ 9 ಲೆಸ್ ಮಾಡಿದ್ರೆ 90. ಇಲ್ಲಿ ಆಪ್ಷನಲ್ಲಿ ಚೆಕ್ ಮಾಡಿ 90 ಇದೆಯಾ ಅಂತ. ಇದೆ ಅಂದರೆ ಆಪ್ಷನ್ ಸಿಗೆ ನೀವು ಈಸಿಯಾಗಿ ಹಾಕ್ಬೋದು. ನೆಕ್ಸ್ಟ್ ಇನ್ನೊಂದು 4x3 ಟೇಬಲ್ ತೊಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿ, ರೋಸು ಮತ್ತು ಕಾಲಮ್ಸ್ನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲೂ ಅಷ್ಟೇ ರೋಸ್ಗೆ ಹೋಗೋಣ. 9 5s 45, 45 ಮೈನಸ್ 6 ಅಂದರೆ 39. ಲಾಸ್ಟಲ್ಲಿ ಸಿಗ್ತಾ ಇದೆ. ಸೇಮ್ ಇಲ್ಲೂ ಅದನ್ನೇ ಅಪ್ಲೈ ಮಾಡಿ. 3 ಇಂಟು 11 33, 33 ಮೈನಸ್ 7 ಅಂತಂದರೆ 26 ಬರುತ್ತೆ. ಅದೇ ಕಾನ್ಸೆಪ್ಟನ್ನ ಇಲ್ಲೂ ಅಪ್ಲೈ ಮಾಡಿ. 8 ಇಂಟು 5 40, 40 ಮೈನಸ್ 4 ಅಂದರೆ 36. ಆಪ್ಷನ್ನಲ್ಲಿ 36 ಇದೆ ಅಂದರೆ ಆಪ್ಷನ್ ಸಿ ನೀವು ಆನ್ಸರ್ ಆಗಿ ಹಾಕ್ಬೋದು. ಇಲ್ಲೊಂದು 3x3 ತೊಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿ, ರೋಸು ಮತ್ತು ಕಾಲಮ್ಸು. ಇಲ್ಲಿ ನನಗೆ ಕಾಲಮ್ಸಲ್ಲಿ ಸಿಗುತ್ತೆ ಅನಿಸುತ್ತೆ. 4 ಕ್ಯೂಬು 64, 5 ಸ್ಕ್ವಯರ್ಡು 25. ಎರಡು ಆ್ಯಡ್ ಮಾಡಿದ್ರೆ 89 ಬರ್ತಾ ಇದೆ ನೋಡಿ. ಫಸ್ಟ್ ಕಾಲಮ್ ಅಬ್ಸರ್ವ್ ಮಾಡಿ. 4 ಕ್ಯೂಬ್ 64, 5 ಸ್ಕ್ವಯರ್ 25. ಎರಡು ಆ್ಯಡ್ ಮಾಡಿದ್ರೆ 89. ಅದೇ ರೀತಿ ಥರ್ಡ್ ಕಾಲಮಿಗೆ ಬಂದರೆ 3 ಕ್ಯೂಬು 27, 4 ಸ್ಕ್ವಯರ್ಡು 16. ಎರಡು ಆ್ಯಡ್ ಮಾಡಿದ್ರೆ 43. ಸೇಮ್ ಕಾನ್ಸೆಪ್ಟ್ನೇ ಥರ್ಡ್ ಕಾಲಮ್ಗೆ ಆ್ಯಡ್ ಮಾಡಿ. 1 ಕ್ಯೂಬ್ ಅಂದರೆ 1, 2 ಸ್ಕ್ವಯರ್ಡ್ ಅಂದರೆ 4, 1 ಪ್ಲಸ್ 4 ಅಂದರೆ 5. ಇಲ್ಲಿ ಆಪ್ಷನಲ್ಲಿ ಇದೆಯೋ ಇಲ್ವೋ ನೋಡಿ. ಆಪ್ಷನ್ ಸಿನಲ್ಲಿ 5 ಇದೆ. ಇನ್ನೊಂದು 4x3 ಇದೆ ತೊಗೊಂಡಿದ್ದೀನಿ. ಇಲ್ಲೂ ಅಬ್ಸರ್ವ್ ಮಾಡಿ, ಕಾಲಮ್ಸಲ್ಲೇ ನೋಡಿ. 9 ಪ್ಲಸ್ 6 ಪ್ಲಸ್ 4 19 ಆಯಿತು.
19 ಅಂದರೆ 38 ಬರಬೇಕು ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 38 ಬಂದ್ಬಿಡುತ್ತೆ. ಅಂದರೆ 9 ಪ್ಲಸ್ 6 ಪ್ಲಸ್ 4 ಆಡ್ ಮಾಡಿಬಿಟ್ಟು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 38 ಬರುತ್ತೆ. ಸೆಕೆಂಡ್ ಕಾಲಮಲ್ಲೂ ಚೆಕ್ ಮಾಡೋಣ. 3 ಪ್ಲಸ್ 2 ಪ್ಲಸ್ 5 10 ಆಗುತ್ತೆ. 10 ಇಂಟು 2 ಅಂದರೆ 20. ಅಂದರೆ ಎರಡು ಕಾಲಮ್ದು ಸೇಮ್ ಇದೆ. ಅದೇ ಕಾನ್ಸೆಪ್ಟನ್ನ ಥರ್ಡ್ ಕಾಲಮ್ಗೆ ಅಪ್ಲೈ ಮಾಡಿ. 7 ಪ್ಲಸ್ 8 ಪ್ಲಸ್ 3 18. 18 ಇಂಟು 2 ಅಂದರೆ 36. ಆಪ್ಷನಲ್ಲಿ 36 ಇದೆಯೋ ಇಲ್ವೋ ನೋಡಬೇಕು. ಇದೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಚಿತ್ರ, ಎರಡು ಚಿತ್ರ ಕೊಟ್ಟಿದ್ದಾರೆ. ನೋಡಿಬಿಟ್ಟು ಮೂರನೇ ಚಿತ್ರದಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟ್ ಚಿತ್ರ ನೋಡಿ, 5 ಇಂಟು 5 25 ಆಯಿತು. ಅಂದರೆ ಆಪೋಸಿಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಡಯಾಗನಲ್ನ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. 3 ಇಂಟು 4 12. 25 ಪ್ಲಸ್ 12 ಅಂದರೆ 37 ಮಧ್ಯದಲ್ಲಿ ಬರ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಚಿತ್ರದಲ್ಲಿ 5 ಇಂಟು 7 35, 4 ಇಂಟು 4 16. 35 ಪ್ಲಸ್ 16 ಅಂದರೆ 51 ಸೆಂಟರ್ ನಂಬರ್ ಸಿಗ್ತಾ ಇದೆ. ಸೇಮ್ ಕಾನ್ಸೆಪ್ಟ್ನ ಈ ಚಿತ್ರಕ್ಕೂ ಅಪ್ಲೈ ಮಾಡಿ. 6 5s 30, 3 ಇಂಟು 3 9. 30 ಪ್ಲಸ್ 9 ಅಂದರೆ 39. ಆಪ್ಷನ್ ಸಿ ಆನ್ಸರ್ ಆಗಿ ಬರುತ್ತೆ. ಇಲ್ಲೂ 3 ಕ್ರಾಸ್ 3 ನೋಡಿ, ಅಬ್ಸರ್ವ್ ಮಾಡಿ. ರೋಸು ಮತ್ತು ಕಾಲಮ್ಸ್ನ ಅಬ್ಸರ್ವ್ ಮಾಡಬೇಕು. ಏನಾಗುತ್ತೆ, 8 ಇಂಟು 3 24. ಸೆಕೆಂಡ್ ನಂಬರ್ನ ಲೆಸ್ ಮಾಡಿದ್ರೆ 21 ಬರುತ್ತೆ. ಸೇಮ್ ಕಾನ್ಸೆಪ್ಟ್ ಸೆಕೆಂಡ್ ರೋನಲ್ಲಿ ನೋಡಿ. 6 ಇಂಟು 5 30. 30ನಲ್ಲಿ ಸೆಕೆಂಡ್ ನಂಬರ್ ಲೆಸ್ ಮಾಡಿದ್ರೆ 5 25 ಬರುತ್ತೆ. ಸೇಮ್ ಕಾನ್ಸೆಪ್ಟ್ನೇ ಥರ್ಡ್ ರೋಗೆ ಅಪ್ಲೈ ಮಾಡಿ. 12 ಇಂಟು 2 24. ಸೆಕೆಂಡ್ ನಂಬರ್ 2 ಇದೆ, ಅದನ್ನು ಲೆಸ್ ಮಾಡಿದ್ರೆ 22. ಆಪ್ಷನ್ ಸಿನಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಇದೆ 22. ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ದಿದೆ, ನೋಡಿಕೊಂಡು ಅಬ್ಸರ್ವ್ ಮಾಡಿ. 2 ಕ್ಯೂಬ್ ಅಂದರೆ 8, 4 ಕ್ಯೂಬ್ ಅಂದರೆ 64, 6 ಕ್ಯೂಬ್ ಅಂದರೆ 216, 8 ಕ್ಯೂಬ್ ಅಂದರೆ 512. ಅಂದರೆ ಮಲ್ಟಿಪಲ್ ಆಫ್ 2ನ ಕ್ಯೂಬ್ ಮಾಡ್ಕೊಂಡು ಬಂದಿದ್ದಾರೆ. 2 4 6 8. 8 ಕ್ಯೂಬ್ ಅಂದರೆ 512. ಆಪ್ಷನ್ ಬಿ ನಿಮಗೆ ಆನ್ಸರ್ ಆಗುತ್ತೆ. ಇಲ್ಲಿ ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ಸ್ನ ಅಬ್ಸರ್ವ್ ಮಾಡಬೇಕು. ಈ ಟ್ರಯಾಂಗಲಲ್ಲಿ ಎಡ್ಜಿರೋ ನಂಬರ್ಸ್ನ ಅಬ್ಸರ್ವ್ ಮಾಡಿ. 4 6 9 ಇದೆ. ಅಂದರೆ ಏನಾಗುತ್ತೆ ನೋಡ್ಕೊಳ್ಳಿ. 36 ಅಂದರೆ 4 ಪ್ಲಸ್ 9 13. 13 ಇಂಟು 6 ಅಂದರೆ 19 ಬರುತ್ತೆ. 19ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 38. ಅದೇ ಕಾನ್ಸೆಪ್ಟ್ ಪಕ್ಕದಲ್ಲೇ ನೋಡ್ಕೊಳ್ಳಿ. 8 ಪ್ಲಸ್ 11 ಪ್ಲಸ್ 9 ಅಂದರೆ 28. 28 ಇಂಟು 2 ಅಂದರೆ 56. ಎರಡು ಸೇಮ್ ಇದೆ. ಥರ್ಡ್ ಟ್ರಯಾಂಗಲ್ಗೂ ಅದೇ ಕಾನ್ಸೆಪ್ಟ್ನೇ ಅಪ್ಲೈ ಮಾಡಿ. 11 ಪ್ಲಸ್ 13 ಪ್ಲಸ್ 12 36 ಆಗುತ್ತೆ. 36 ಇಂಟು 2 ಅಂದರೆ 72. ಆಪ್ಷನ್ ಬಿ ನಿಮಗೆ ಆನ್ಸರ್ ಸಿಗ್ತದೆ. ಆಯಿತಾ? ಇಷ್ಟು ನಿಮಗೆ ಮಿಸ್ಸಿಂಗ್ ನಂಬರ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯೂಸ್ ಆಗೋ ಅಂಥವು ನೋಡ್ಕೊಳ್ಳಿ. ಇವನ್ನ ಸ್ವಲ್ಪ ಇದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ಕೊಡೋ ಚಾನ್ಸಸ್ಸು ಇರುತ್ತೆ. ಅಬ್ಸರ್ವ್ ಮಾಡಿಕೊಂಡು ಫಸ್ಟು ನೀವು ಹೇಳಿದ್ನಲ್ವ, ರೋಸ್ ಅಬ್ಸರ್ವ್ ಮಾಡಬೇಕು, ಆಮೇಲೆ ಕಾಲಮ್ಸ್ನ ಅಬ್ಸರ್ವ್ ಮಾಡಬೇಕು, ಆಮೇಲೆ ಸ್ಕ್ವಯರ್ಸು, ಕ್ಯೂಬು, ಸಮ್ ಇಲ್ಲ ಮಲ್ಟಿಪಲ್ ಈ ಥರದ್ದು ನೋಡಿಕೊಂಡು ನೀವು ಈ ಚಿತ್ರಗಳು ಕೊಟ್ಟಿರ್ತಾರೆ, ಆ ಚಿತ್ರಗಳು ನೋಡಿಕೊಂಡು ನೀವು ಆನ್ಸರ್ನ ಮಾಡಬೇಕಾಗ್ತದೆ. ಆಯಿತಾ? ಥ್ಯಾಂಕ್ ಯು.